ದಿನ ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರೋದು ಗೊತ್ತಾಯ್ತಾ ಅಮ್ಮ. ಈ ಥರ ಎಲ್ಲ ಒಂದು ಡಿಸ್ಕಷನ್ ಇರುತ್ತೆ. ಅವನದು ಮನೆಯಿಂದ ಅವನ್ನ ರೆಡಿ ಮಾಡಿಸಿ ಸ್ವಿಮ್ಮಿಂಗ್ ಕ್ಲಾಸ್ ಅಂತ ಹೇಳಿದಾಗದಿಂದ ಸ್ವಿಮ್ಮಿಂಗ್ ಹೋಗೋ ತನಕನೂ ಮಾತಾಡ್ತಾನೆ ಇರ್ತಾನೆ, ಸ್ಟೋರಿ ಹೇಳ್ತಾನೆ ಇರ್ತಾನೆ. ನಾನು ಕೇಳಿ 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 ಸಾಕಾಗುತ್ತೆ. ಒಂದೊಂದು ಸಲ ರೆಸ್ಪಾಂಡ್ ಮಾಡ್ತೀವಿ, ಕೆಲವೊಂದು ಸಲ ಇಗ್ನೋರ್ ಮಾಡಿಬಿಡ್ತೀವಿ. ಆದರೂ ನಾವು ಇಗ್ನೋರ್ ಮಾಡೋವಾಗ ಅನಿಸುತ್ತೆ, ನಾವು ಅವ್ರಿಗೆ ಎಷ್ಟು ಕ್ವೆಶ್ಚನ್ಸ್ ಕೇಳ್ತಾರೆ ನಮ್ಮನ್ನು ಅಷ್ಟು ಒಳ್ಳೆಯದು. ಬಿಕಾಸ್ ಅವರು ಅಷ್ಟು ತಿಳ್ಕೊತಾರೆ, ನಾವು ಅಷ್ಟು ಹೇಳ್ಕೊಡ್ತಾ ಇರ್ತೀವಿ. ನಾವು ಹೇಳಬೇಕಂತ ಹೇಳಿದ್ರೆ ಈ ಏಜಲ್ಲಿ ಅವ್ರಿಗೆ ಟೆಕ್ನಿಕಲಿ ಆಗಲಿ ರೈಟಿಂಗ್ ಸ್ಕಿಲ್ಸ್ ಆಗಲಿ ಜಾಸ್ತಿ ಹೇಳ್ಕೊಡೋಕ್ಕಾಗಲ್ಲ ಆ್ಯಸ್ ಅ ಪೇರೆಂಟ್. ಇದೆಲ್ಲ ಸ್ಕೂಲಿಂದ ಅದು ಒಂದು ರೂಲಲ್ಲಿ ಕಲಿಬೇಕಾಗತ್ತೆ ಏನೇ ಇದ್ರೂ. ಬಟ್ ಈ ಥರ ಆಚೆ ಕಡೆ ವಿಷಯ ಏನೇನು ನಮ್ಮ ಸರೌಂಡಿಂಗ್ಸಲ್ಲಿ ಆಗ್ತಾ ಇದೆ, ನಮ್ಮಲ್ಲಿ ಏನೇನು ಚೇಂಜಸ್ನ ತೊಗೋಬೋದು, ಯಾವ್ಯಾವ ಒಳ್ಳೆ ಗುಣಗಳನ್ನ ನಮ್ಮಲ್ಲಿ ಅಳವಡಿಸ್ಕೊಳ್ಬೋದು, ಇದೆಲ್ಲನೂ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗ್ಬೋದು. ಸೊ ನಮ್ಮ ಮಕ್ಕಳ ಜೊತೆ ನಾವು ಆದಷ್ಟು ಜಾಸ್ತಿ ಕಮ್ಯುನಿಕೇಟ್ ಮಾಡಬೇಕು. ಜಾಸ್ತಿ ಮಾತಾಡಿಸ್ತಿದ್ದಷ್ಟು ಅವರೂ ಮೆಂಟಲಿ ಫಿಸಿಕಲಿ ಎಲ್ಲನೂ ಸ್ಟ್ರಾಂಗ್ ಆಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗೌತಮಿ ನವೀನ್ ಆರ್ಯ. ಸೊ ಇವತ್ತು ಕೂಡ ಇವನ್ನ ಸ್ವಿಮ್ಮಿಂಗ್ ಕರ್ಕೊಂಡು ಹೋದ್ವಿ. ಸೊ ಒಂದಷ್ಟು ಮಾತುಕತೆ ಡಿಸ್ಕಷನ್ಸ್ ಎಲ್ಲ ಆದಮೇಲೆ ಹೋದ್ವಿ ಸ್ವಿಮ್ಮಿಂಗಿಗೆ. ಇವತ್ತು ಆ್ಯಕ್ಚುಲಿ ಕ್ಯಾಬ್ ಬುಕ್ ಮಾಡಿ 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 ವೆಯ್ಟ್ ಮಾಡಿ ಸಾಕಾಯಿತು, ಕ್ಯಾಬ್ ಸಿಗಲಿಲ್ಲ. ಸೊ ನನ್ನ ನೇಬರ್ ಬಂದುಬಿಟ್ಟು ಅವರೇ ಇವತ್ತು ನಮ್ಮನ್ನು ಪಿಕ್ ಮಾಡಿ ಕರ್ಕೊಂಡು ಹೋದರು, ಅವ್ರ ಮಗಳು ಇರೋದ್ರಿಂದ. ಸೊ ಇವರಿಬ್ಬರಲ್ಲಿ ಏನಂತ ಹೇಳಿದ್ರೆ ಚಿಕ್ಕವರಲ್ವ ಇಬ್ಬರೂ. ಅವಳು ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಸೊ ಅದರಿಂದ ಒಂದು ಒಳ್ಳೆ ಕೋಆರ್ಡಿನೇಷನ್ ಇದೆ ಅಂತ ಹೇಳ್ಬೋದು. ಅಂದರೆ ಆಟ ಆಡ್ಕೊಳಕ್ಕಾಗಿರ್ಬೋದು, ಮನೆ ಹತ್ರ ಒಂದೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಆ ಥರಕ್ಕೆ ಅಂತ ಹೇಳ್ಬೋದು. ಇಬ್ಬರು ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾರೆ, ಮಾತಾಡ್ತಾರೆ. ಅವ್ರಿಗೂ ಏನೋ ಒಂಥರ ಖುಷಿ, ಒಟ್ಟಿಗೆ ಹೋಗ್ತಾ ಇದ್ದೀವಿ ಅಂತೆಲ್ಲ. ಸೊ ಹೋದ್ವಿ ಇವತ್ತು ಸ್ವಿಮ್ಮಿಂಗ್ ಕ್ಲಾಸ್ಗೆ. ನೀವು ನೋಡ್ತಾ ಇರ್ಬೋದು ಏನೇನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಲೆಗ್ ಎಕ್ಸಸೈಸ್ ಏನಿತ್ತು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರು. ಸೊ ಇವಾಗ ಅವ್ರಿಗೆ ಏನಂತ ಹೇಳಿದ್ರೆ ಇವರೇ ಹಿಡ್ಕೊಂಡು ಕಲಿಸ್ತಾ ಇದ್ದಾರೆ. ಬಿಕಾಸ್ ಸಡನ್ನಾಗಿ ನೀವು ದೊಡ್ಡ ಪೂಲಿಗೆ ಹೋಗಿ ಮಕ್ಕಳನ್ನ ಬಿಟ್ಟು ಹಾಗೆ ಸ್ವಿಮ್ ಮಾಡು ಹೀಗೆ ಸ್ವಿಮ್ ಮಾಡು ಅಂತ ಹೇಳಿದ್ರೆ ಮಾಡಲಿಕ್ಕಾಗಲ್ಲ, ಅವ್ರಿಗೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಈ ಥರ ಹಾಕಿದಾಗ ಫಸ್ಟ್ ಆ ಥರ ಹೆದರ್ಕೊತಾ ಇದ್ದ, ಬಟ್ ಇವಾಗ ಏನೂ ಹೆದರ್ಕೊತಾ ಇಲ್ಲ, ಆರಾಮಾಗಿ ಹೋಗ್ತಾನೆ. ಇವ್ರ ಕೋಚ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲರೂ ಅಷ್ಟೇ 3 ಜನ ಇದ್ದಾರೆ, 3 ಜನರು ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವು ನೋಡ್ತಾ ಇರ್ಬೋದು ಫಸ್ಟ್ ಡೇಗಿಂತ ಇದು ಬಂದುಬಿಟ್ಟು 6 ಫೀಟ್ ಪೂಲಲ್ಲಿ ಎಷ್ಟು ಆರಾಮಾಗಿ ಆಟಾಡ್ಕೊಂಡಿದ್ದಾನೆ. ಇವತ್ತು ಅಷ್ಟೊಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗಿಲ್ಲ, ಬಿಕಾಸ್ ಅವರು ಬೇಸಿಕ್ ಥಿಂಗ್ಸ್ ಏನಿದೆ ಅದನ್ನೇ 5 to 6 ಡೇಸ್ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಅದರಿಂದ ನಾನು ಅಷ್ಟೊಂದು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಹಾಗೆ ಮೇನ್ ಕ್ಲಿಪ್ಸ್ ಏನಿತ್ತು ಅಷ್ಟನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಬಟ್ ನಮ್ಮಲ್ಲಿ ನಾವು ಅದನ್ನು ನೋಡ್ಬೋದು, ತುಂಬಾ ಚೇಂಜಸ್ ಇದೆ, ತುಂಬಾ ವೇರಿಯೇಷನ್ಸ್ ಇದೆ. ಅವನ ಫಸ್ಟ್ ಡೇಗೂ ಇವತ್ತಿಗೂ ತುಂಬಾ ವೇರಿಯೇಷನ್ಸ್ ಇದೆ. ನೀವು ಹಳೆ ವಿಡಿಯೋಸ್ ನೋಡಿದರೆ ನಿಮಗೆ ಗೊತ್ತಿರ್ಬೋದು, ಫಸ್ಟ್ ಡೇ ಪೂಲಲ್ಲಿ ಇಳಿಲಿಕ್ಕೆ ಭಯ ಪಟ್ಕೋತಾ ಇದ್ದ, ಬಟ್ ಇವಾಗ ಎಷ್ಟು ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾ ಇದ್ದಾನೆ. ಅವನೇ ಬ್ರೀತ್ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಹೇಳಿ ಅವನೇ ಇದು ಮಾಡ್ತಾ ಇರ್ತಾನೆ, ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಸೊ ಇದು ನೆಕ್ಸ್ಟ್ ಡೇದು ವ್ಲಾಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಡೇ ನಾನು ಕರ್ಕೊಂಡು ಹೋದೆ ಅವನನ್ನು. 2 ಡೇಸ್ದು ವೀಡಿಯೋನ ಇದು ಒಂದೇ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ. ಸೊ ಇಬ್ಬರು ಕೋಚ್ ಕೂಡ ಏನಿದ್ರು ಅವರು ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ನೋಡ್ತಾ ಇರ್ಬೋದು ಅವನ್ನ ಬಿಟ್ಟರೆ ಆ ಬ್ಯಾಲೆನ್ಸ್ ಇಟ್ಕೊಂಡು ಆರಾಮಾಗಿ ಅವ್ನು ಸ್ವಿಮ್ ಮಾಡಿಕೊಂಡು ಬರ್ತಾನೆ. ಸ್ವಲ್ಪ ಚಿಕ್ಕವನು ಎಲ್ಲರಿಗೆ ಕಂಪೇರ್ ಮಾಡಿದ್ರೆ, ಬಟ್ ಪರವಾಗಿಲ್ಲ ಮಾಡ್ತಾನೆ. ಅದು ಅಲ್ಲದೆ ನಾವು ಸ್ವಲ್ಪ ಈವ್ನಿಂಗ್ ಕರ್ಕೊಂಡು ಹೋಗ್ತೀವಲ್ಲ, ಚಳಿ ಇರುತ್ತೆ, ಒಂದು ಸ್ವಲ್ಪ ಮಳೆ ಬಂದಾಗ ಜಾಸ್ತಿ ಚಳಿ ಅಂತ ಹೇಳಿಬಿಟ್ಟು ಒಂದು ಚೂರು ಹಠ ಮಾಡ್ತಾನೆ. ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಇಷ್ಟಪಡ್ತಾನೆ ಸ್ವಿಮ್ಮಿಂಗ್ ಹೋಗಬೇಕು ಮಾಡಬೇಕು ಅಂತ, ಒಂದೊಂದು ಸಲ ಅವನಿಗೆ ಬೇಜಾರಾಗಿಬಿಡುತ್ತೆ. ಸೊ ನೋಡ್ತಾ ಇರ್ಬೋದು ಇದೆಲ್ಲ ಹೊಸ ಆ್ಯಕ್ಟಿವಿಟೀಸ್ ಅವ್ರಿಗೆ ಮಾಡ್ತಾ ಇರೋವಂಥದ್ದು. ಬಟ್ ಪರವಾಗಿಲ್ಲ, ಫಸ್ಟ್ ಡೇಗಿಂತ ಅವನು ಇವಾಗ ಬೆಟರ್ ಆಗಿದ್ದಾನೆ. ಆರಾಮಾಗಿ ಸ್ವಿಮ್ ಮಾಡಿಕೊಂಡು ಸ್ವಲ್ಪ ಖುಷಿಯಿಂದ ಆಟಾಡಿಕೊಂಡು ಮಕ್ಕಳ ಜೊತೆ ಎಲ್ಲ ಇರ್ತಾನೆ. ನಮಗೂ ಇದನ್ನೆಲ್ಲ ನೋಡುವಾಗ ತುಂಬಾ ಖುಷಿ ಅನಿಸುತ್ತೆ. ಸೊ ಇಂಪ್ರೂವ್ಮೆಂಟ್ಸ್ ಜಾಸ್ತಿನೇ ಇದೆ. ಸೊ ಇನ್ನಷ್ಟು ವೀಡಿಯೋಗಳು, ಇನ್ನಷ್ಟು ಏನೇನಾಗಿದೆ, ಇಂಪ್ರೂವ್ಮೆಂಟ್ಸ್ ಏನಿದೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಆ್ಯಡ್ ಮಾಡ್ತೀನಿ. ಸೊ ಸದ್ಯಕ್ಕೆ ಇಷ್ಟು ಪ್ರೋಗ್ರೆಸ್ ಆಗಿದೆ ಅವನ ಸ್ವಿಮ್ಮಿಂಗ್ ಕ್ಲಾಸಲ್ಲಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿದೆ ಇನ್ಫಾರ್ಮೇಷನ್, ಚಿಕ್ಕದಾಗಿದ್ದರೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.